ಹೀಗೆ ಒಂದು ಅಂಬಲ್ಪಾಡಿ ದೇವಸ್ಥಾನಕ್ಕೆ ಹೋಗಿ ಬರುವ ಹೇಳ್ಕೊಂಡು ಡಿಸೈಡ್ ಆಯಿತು. ಸೊ ಹಾಗೆ ನಮ್ಮ ಲುಂಗಿ ಗಿಂಗೆಲ್ಲ ಹಾಕ್ಕೊಂಡು ರೆಡಿ ಆದೆವು. ಕೆಲವು ಸರ್ತಿ ಸತ್ಯ ಹೌದು, ಫ್ಯಾಷನ್ ಎಲ್ಲ ಬಿಡಿ, ಕಂಫರ್ಟ್ಸ್ ಉಂಟಲ್ಲ, ರಾಪಕ್ಕ ಹಾಕಿ ಕಟ್ಟಿದ್ದೆವು, ಒಳಗೆ ಶಾರ್ಟ್ಸ್ ಉಂಟು, ಹಾಕ್ಕೊಂಡು ಹೋದೆವು, ಬೆಸ್ಟ್ ಅಲ್ಲ, ಉಪದ್ರವಿಲ್ಲ. ಇದೆಲ್ಲ ಕೆಲವು ಸರ್ತಿ ಹೌದು ಮಾರೆ, ನಮ್ಮದು ಡ್ರೆಸ್ ಎಲ್ಲ ನೋಡಬೇಕಾದ್ರೆ ಉಂಟಲ್ಲ, ಕಂಫರ್ಟ್ ಖಂಡಾಪಟ್ಟೆ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದು. ಹೋಗೋ ಅಂಬಲ್ಪಾಡಿ ದೇವಸ್ಥಾನಕ್ಕೆ ಹೋಗುವ. ಸುಮಾರು ಟೈಮ್ ಆಗಿತ್ತು ಅಂಬಲ್ಪಾಡಿ ದೇವಸ್ಥಾನಕ್ಕೆ ಬರದೆ. ಸೊ ಇವತ್ತೊಂದು ಹೋಗಿ ನಮಸ್ಕಾರ ಮಾಡಿ, ಹಾಗೆ ಇವರಿಗೆ ಸಹ ದೇವಿದು ದೇವಸ್ಥಾನ ಹೇಳಿದ್ರೆ ಭಾರಿ ಇಷ್ಟ. ಸೊ ಹಾಗೆ ಕರ್ಕೊಂಡು ಬಂದು, ನಮ್ಮಲ್ಲಿ 5 ದೇವಿಯರು ಇದ್ದಾರಲ್ಲ, ನಮ್ಮ ಗಡಿ ಕಾಯ್ತಿರ್ತಾರೆ. ಸೊ ಅವರ ಆಶೀರ್ವಾದ ತಗೊಂಡು ಹೋಗುವ. ವಾಗೀಶನಿಗೆ ಹೊಸ ಕನ್ನಡಕ ತಗೊಳ್ಳಿಕ್ಕೆ ಉಂಟಂತೆ, ಹಾಗೆ ನಾವು ಲೆನ್ಸ್ ಕಾರ್ಟಿಗೆ ಬಂದೆವು. नया चश्मा खरीद रही हो वागीशा? पुराना चश्मा भी बिकते हैं क्या यहाँ पे? नहीं। फिर क्या करने आई हो? फिर क्या करने आई हो? दुकान खरीदने. ओके ಗೈಸ್, ಲೆನ್ಸ್ ಕಾರ್ಟ್ ನಾನು ಪರ್ಚೇಸ್ ಮಾಡಿದರೆ, ಅವಳು ಪರ್ಚೇಸ್ ಮಾಡಿದರೆ ಅದರ ಹೆಸರು ಎಂತ ಇಡಬೇಕು ಹೇಳಿ ನೆಕ್ಸ್ಟ್ ಸಜೆಸ್ಟ್ ಮಾಡಿ ಆಯಿತಾ? ಓಕೆ ಮನೆಗೆ ಬಂದಾಯಿತು. ಇವತ್ತು ಅಂಕಲ್ ಇದು ಎಂಥದ್ದು ಸ್ಪೆಷಲ್ ಡಿಶ್ ಅಂತೆ, ರೈಸ್ ಮತ್ತು ಬೆಂಡಿಕಾಯಿ ಗುಜಿಯಾ और दाल ಆಯಿತಾ. ನಮಗೆ ಎಂಥದ ಕಚ್ಚಬೇಕು ಹೇಳಿ ಮನಸ್ಸಾಯಿತು. ನಾನು 4 ಕಬಾಬ್ ಪಿಸ್ಸ ತೊಗೊಂಡು ಬಂದಿದ್ದೇನೆ. ಈಗ ಅದನ್ನು ತಿನ್ನೋದು, ಮತ್ತು ಆರಾಮ್ಸೆ ಸೆಟ್ ಹಾಕ್ಕೊಂಡು ಮತ್ತೆ ಎಂಥೇಳಿ ಕೆಲಸ ಮಾಡೋದು. ಹಾಂ, ಇಲ್ಲಿ ನೋಡಿ, ಇಲ್ಲಿ ಬೆಂಡೆ ಕಟ್ಟಾಗ್ತಾ ಉಂಟು. ಹಾಗೆ ಇಲ್ಲಿ ಅಂಕಲ್ ಕ್ಯಾ ಕರ್ ರೇ ಅಭಿ? ದಾಲ್ ಬನಾ ರೇ ಕ್ಯಾ? ಹಾಂ, ಇಲ್ಲಿ ದಾಲ್ ಮಾಡ್ತಾ ಇದ್ದಾರೆ अंकल आपके गांव का लोकल डिश का जो भी है, एक कुकिंग विद द गेस्ट एपिसोड शूट करेंगे आपके साथ? जरूर. ठीक है, कुछ स्पेशल डिश आपके गांव का तो हम लोग अपने यूट्यूब में डालेंगे. यस, ಇದಕ್ಕೆ ಹೇಳೋದು ಜುಗಾಡ್ ಹೇಳ್ಕೊಂಡು ಕುಕಿಂಗ್ ವಿತ್ ದ ಗೆಸ್ಟ್. ಇದು ನೆಕ್ಸ್ಟ್ ಎಪಿಸೋಡ್, ಇದು ಪ್ಲಾನಿಂಗ್ ರೆಡಿ ಆಯಿತು. ಸೊ ಗುಡ್. ನೋಡಿ, CID ನೋಡಿದ್ರಲ್ಲಿ ನಾವೆಲ್ಲ ಬ್ಯುಸಿಯಾಗಿದ್ದೇವೆ. CID ಹೊಸ ಎಪಿಸೋಡ್ಸ್ ಬರ್ತಾ ಉಂಟು, ಅದನ್ನು ನೋಡಿಕೊಂಡು ಊಟ ಈಸಿ ಆಗ್ತದೆ. ಹಾಗೆ ನಡೀತಾ ಉಂಟು. ಇವತ್ತುಂಟಲ್ಲ, ಒಳ್ಳೆ ಬಟಾಟೆ ಸಾಂಗ್ ಮಾಡುವ ಹೇಳ್ಕೊಂಡು ಗಮ್ಮತ್ತು. ಆಹಾ, ರೆಡಿ ಆಗ್ತಾ ಉಂಟು. ಬಿಸಿ ಉಂಟು. ಆಹಾ, ಸೂಪರ್. ಇದೆಲ್ಲ ಆದ ನಂತರ ಮತ್ತೆ ಮನೆದೊಂದು ಸ್ವಲ್ಪ ಕೆಲಸ ಉಂಟು, ಅದೆಲ್ಲ ಮುಗಿಸ್ಕೊಂಡು ಹಾಗೆ ಮತ್ತೆ ದಿನಚರಿ ನೋಡುವ. ಅಮ್ಮನದು ಈ ವಾರದ ಕುಕಿಂಗ್ ವ್ಲಾಗ್ ನಾಳೆ ಹೋಗಲಿಕ್ಕೆ. ಸೊ ಕುಕಿಂಗ್ ವ್ಲಾಗ್ ಶೂಟ್ ಮಾಡಲಿಕ್ಕೆ ಬರ್ತಿದ್ದೆ. ಇದೊಂದು ಲಿಫ್ಟ್ ಮಾರ ಸಾವು, ಹೇಳಿ ಸಾಕಾಯ್ತು. ನಾನು ವೀಡಿಯೋದಲ್ಲಿ ಎಷ್ಟು ಸರ್ತಿ ಹೇಳಿದ್ದೇನೆ ಉಂಟಲ್ಲ, ಜನರಿಗೆ ಬೇಜಾರಾಗಿ ಯಾರಾದರೂ ಬಂದು ಸರಿ ಮಾಡಿ ಕೊಡ್ತೇನೆ ಹೇಳಿ ಹೇಳಬೇಕು. ನಮ್ಮವರೇ ಸರಿ ಮಾಡೋದಿಲ್ಲ, ಗ್ರಾಚಾರ. ನಡ್ಕೊಂಡು ಹೋಗಿ ಸಾಯಬೇಕು. ಓಕೆ, ಸಾಯುವ. ನಮ್ಮ ಶನಿ ಹಿಡಿದ ಲಿಫ್ಟಲ್ಲಿ ಬರದೆ ಆರಾಮ್ಸೆ ನಡ್ಕೊಂಡು ಬಂದು ಆಯಿತು. ಇವತ್ತು ಅಮ್ಮನ ಕುಕಿಂಗ್ ವ್ಲಾಗ್ ಅಂತೆ. ಅಮ್ಮ, ಇವತ್ತು ಎಂತ ಮಾಡ್ತಿದ್ದೀರಮ್ಮ? ಮಾವಿನಕಾಯಿ ಚಿತ್ರಾನ್ನ. ವೆರಿ ಗುಡ್. 1000 ಸಬ್ಸ್ಕ್ರೈಬರ್ಸ್ ಆದ್ರಲ್ಲ, ಅದರಿಂದ ಇವತ್ತು ಸ್ಪೆಷಲ್ ಅಂತೆ ಮಾವಿನಕಾಯಿ ಚಿತ್ರಾನ್ನ. ಅಪ್ಪ, ಮಾವಿನಕಾಯಿ ಚಿತ್ರಾನ್ನ ಬಗ್ಗೆ ನಿಮ್ಮ ಒಪಿನಿಯನ್? ಒಳ್ಳೆದುಂಟು. ಇವತ್ತು ತಿಂದಿದ್ದೀರಾ? ವೆರಿ ಗುಡ್. ಓಕೆ, ಅಮ್ಮ ಹೇಗೆ ಗೊತ್ತುಂಟಾ, ನಿಮಗೆ ತೋರಿಸೋ ಮುಂಚೆ ಕರೆಕ್ಟಾಗಿ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅದನ್ನು ಟ್ರೈ ಮಾಡಿಕೊಂಡು ಅದು ಒಳ್ಳೆ ಆದರೆ ಮಾತ್ರ. ಅಪ್ಪನಿಗೆ ಹೆಸಿಟೇಷನ್ ಆಯಿತು ಹೇಳಲಿಕ್ಕೆ, ಅದು ತಿಂದಿಲ್ಲ ಹೇಳ್ಕೊಂಡು. ಇವತ್ತು ಮಧ್ಯಾಹ್ನ ಅಮ್ಮ ಮಾಡಿದ್ದಾರೆ, ಪ್ರಾಕ್ಟೀಸ್ ಮಾಡಿದ್ದಾರೆ. ಬೆಳಗ್ಗೆ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದಾರೆ. ಆದ್ದರಿಂದ ಇಟ್ ಇಸ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ರೆಸಿಪಿ, ಸೊ ಯು ಕ್ಯಾನ್ ಕೌಂಟ್ ಆನ್ ಇಟ್. ನೋಡಿ, ಅಮ್ಮನ ಕುಕಿಂಗ್ ವ್ಲಾಗ್ ಹೇಳಿದ್ರೆ ಇದು ಮಾಡಿ ಕೂತ್ಕೊಳ್ಬೇಕು ನಾವು. ಅಲ್ಲ, ಅಡ್ಡಿಲ್ಲ, ಅವ್ರು ಕುಕ್ ಮಾಡಲಿ, ಉಳಿದ ಪ್ರಿಪ್ರೇಷನ್ ನಾನು ಮಾಡಿ ಕೊಡ್ತೇನೆ ಹೇಗಿದ್ರು. ತೋತಾಪುರಿ ಮಾವಿನಕಾಯಿ ಉಂಟು, ಇದನ್ನು ಒಳ್ಳೆ ಮಾಡಿ. ಎಸ್, ಅಮ್ಮನ ಕುಕ್ಕಿಂಗ್ ಬ್ಲಾಗ್ ಮುಗೀತು. ಮಾವಿನಕಾಯಿ ಚಿತ್ರಾನ್ನ ಇಲ್ಲಿ ಉಂಟು. ಒಳ್ಳೆ ಸರಿ ಮಾವಿನಕಾಯಿ ತುರಿದು ಹಾಕಿದ್ದಾರೆ. ನೆಲಗಡಲೆ ಒಳ್ಳೆ ರೋಸ್ಟ್ ಮಾಡಿ. ಆಹಾ, ಆ ತೋತಾಪುರಿ ಮಾವಿನಕಾಯಿ ನಾನು ತಿಂದು ನೋಡಿದೆ ಆಯಿತಾ, ಅದು ಒಳ್ಳೆ ಹುಳಿ ಇತ್ತು. ಸೊ ಸಾಲಿಡ್ ಆಗಲಿಕ್ಕೆ ಉಂಟಿದ್ದು. ಸಾಲಿಡ್ ಹುಳಿ ಉಂಟದು ಮಾವಿನಕಾಯಿ. ಇದು ನಾರ್ಮಲ್ ನಾವು ಚಿತ್ರದ ಮೇಲೆ ನಿಂಬೆಹಣ್ಣು ಹಾಕ್ತೇವಲ್ಲ,
ಓಹೋ ಇದು ಸೂಪರ್ ಆಗಿದೆ ಅಮ್ಮ, ಸಕ್ಸಸ್ ಅಮ್ಮ ಇದು, ವೆರಿ ನೈಸ್. ಓಕೆ, ಸೊ ಕೊಂಡು ಹೋದ ಮಾಡುವ. ಅಮ್ಮ ಅದು ಎಂಥದ್ದು ಮಾವಿನಕಾಯಿ ಚಿತ್ರಾನ್ನ ಪಾರ್ಸೆಲ್ ಮಾಡಿ ಕೊಟ್ಟಿದ್ದಾರೆ, ಅವರಿಗೆ ತಿನ್ನಿಸಿ. ಓಕೆ, ಟಾಟಾ ಟಾಟಾ, ಹೋಗ ನಾವು ಸಹ ಹೊರಡುವ.